ಬಂಧುಗಳೇ ಎಲ್ರಿಗೂ ನಮಸ್ತೆ. ಅಂದಾಗೆ ನಾನು ಹರ್ಷದ್, ನೀವು ನೋಡ್ತಾ ಇದ್ರಿ ಅರ್ವರ್ಫ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಒಂದು ವಿಶೇಷವಾದ ಯೋಜನೆಯನ್ನ ಜಾರಿಗೆ ತರ್ತಾ ಇದೆ. ಏನಂತಪ್ಪ ಅಂತ ಹೇಳಿದ್ರೆ 2 ಲಕ್ಷ ಹಸು ಖರೀದಿಗೆ ಸಹಾಯಧನವಾಗಿ ನೀಡ್ತಾ ಇದ್ದೀವಿ ಅಂತ ಹೇಳಿ. ಈ ಯೋಜನೆ ನಮ್ಮ ಬಮೂಲ್ ಅಧ್ಯಕ್ಷರಾಗಿರ್ತಕ್ಕಂತಹ ಡಿ.ಕೆ. ಸುರೇಶ್ ಅವರು ಜಾರಿಗೆ ತರುವಂತದ್ದು ಎಲ್ಲಾ ಪ್ರಯತ್ನಗಳನ್ನ ಹಾಕ್ತಿದ್ದಾರೆ ಅಂತ ಹೇಳಿ. ಹಾಲು ಉತ್ಪಾದಕರ ಭದ್ರತೆಯನ್ನ ಹೆಚ್ಚಿಸಲಿಕ್ಕೆ ಹಾಗೂ ಗ್ರಾಮೀಣ ಮಟ್ಟದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡಲಿಕ್ಕೆ ಹಾಗೂ ಗ್ರಾಮೀಣ ಮಟ್ಟದಲ್ಲಿ ಅತಿ ಹೆಚ್ಚು ಉದ್ಯೋಗವನ್ನ ಸೃಷ್ಟಿ ಮಾಡಲಿಕ್ಕೆ ಈ ಯೋಜನೆಯನ್ನ ಜಾರಿಗೆ ತರಲಾಗ್ತಿದೆ ಅಂತ ಹೇಳ್ತಿದ್ದಾರೆ. ಖಂಡಿತ ಏನೇ ಆಗ್ಲಿ ಕೂಡ ಈ ಯೋಜನೆ ಜಾರಿಗೆ ತಂದಲ್ಲಿ ಬಡವರಿಗೆ ಅನುಕೂಲ ಆಗುವುದಂತೂ ಗ್ಯಾರಂಟಿ. ಹಾಗಾದ್ರೆ ಬಂಧುಗಳೇ, ಯಾವ ರೀತಿಯ ಅರ್ಹತೆ ನಾವು ಹೊಂದಿರಬೇಕು ಈ 2 ಲಕ್ಷ ಸಹಾಯಧನವನ್ನ ಪಡಿಬೇಕು ಅಂತ ಹೇಳಿದ್ರೆ, ನೋಡಿ, ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ಪಶುಪಾಲನೆ ಮಾಡುವಂತಹ ರೈತರು ಅಥವಾ ಹಾಲು ಉತ್ಪಾದಕರು, ಸಹಕಾರ ಸಂಘದ ಸದಸ್ಯರು ಇದಕ್ಕೆ ಅರ್ಹತೆಯನ್ನ ಹೊಂದಿರ್ತಾರೆ. ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು ಈ ವಿಚಾರವನ್ನ ನಾನು ನಿಮ್ಗೆ ಹೇಳ್ತೀನಿ. ನಿಕಟ ಸಹಕಾರ ಬ್ಯಾಂಕ್ ಅಥವಾ ಸಹಕಾರಿ ಬ್ಯಾಂಕ್ಗಳು ಯಾವ್ದಿದಾವೆ ಅಲ್ಲಿ ನೀವು ಈ ಮಾಹಿತಿಯನ್ನ ಪಡ್ಕೊಂಡು ಅರ್ಜಿ ಪತ್ರವನ್ನ ಪಡೆದು ಪೂರ್ಣ ಪ್ರಮಾಣದಲ್ಲಿ ಫಿಲ್ ಮಾಡಿ ಕೊಡ್ಬೋದು. ಇಲ್ಲ, ಪಶುಪಾಲನಾ ಇಲಾಖೆಗೆ ಭೇಟಿ ಕೊಡಿ, ಅರ್ಜಿ ಪತ್ರವನ್ನ ಪಡ್ಕೊಳ್ಳಿ, ಸರಿಯಾದ ರೀತಿ ಮಾಹಿತಿಯನ್ನ ಭರ್ತಿ ಮಾಡಿ, ಅವಶ್ಯಕ ದಾಖಲೆಗಳನ್ನ ಲಗತ್ತಿಸಿ ಅಧಿಕೃತವಾಗಿ ಅಧಿಕಾರಿಗಳಿಗೆ ಅರ್ಜಿಯನ್ನ ಸಲ್ಲಿಸಿ. ಅರ್ಜಿ ಪರಿಶೀಲನೆಯ ನಂತರ ಬ್ಯಾಂಕ್ ಅಧಿಕಾರಿಗಳು ಸ್ಥಳ ವೀಕ್ಷಣೆಗೆ ಅಂತ ಹೇಳಿ ನಿಮ್ಮ ಮನೆಗೆ ಬರ್ತಾರೆ. ಸ್ಥಳ ಅಲ್ಲಿ ಹೇಗಿದೆ ಏನು ಎಲ್ಲ ನೋಡಿದ ನಂತರ ಅನುಮೋದನೆ ಪೂರ್ಣ ಪ್ರಮಾಣದಲ್ಲಿ ಪಡ್ಕೊಂಡ ನಂತರ ನಿಮ್ಗೆ ಸಾಲ ಮಂಜೂರನ್ನ ಮಾಡ್ತಾರೆ. ಹಾಗಾದ್ರೆ ಬಂಧುಗಳೇ, ಈ ಸಾಲ ಮಂಜೂರು ಮಾಡಲು ತೆಗೆದುಕೊಳ್ಳುವಂತಹ ಸಮಯ ಎಷ್ಟು ಏನು ಅಂತ ನೀವೇನು ಕೇಳ್ಬೋದು. ಆ ಸಮಯವನ್ನ ಬ್ಯಾಂಕ್ನವರೇ ನಿರ್ಧಾರ ಮಾಡ್ತಾರೆ. ಆದ್ರೆ ಸಾಲವನ್ನ ಪಡಿಲಿಕ್ಕೆ 2 ಲಕ್ಷ ಸಹಾಯಧನವನ್ನ ಪಡಿಲಿಕ್ಕೆ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ದಾಖಲೆಗಳು ಏನಪ್ಪಾ ಅಂತ ಅಂದ್ರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಭೂಮಿಯ ದಾಖಲೆ. ನಿಮ್ಮಲ್ಲಿ ಏನಾದ್ರೂ ಸ್ವಂತ ಭೂಮಿ ದಾಖಲೆ ಏನಾದ್ರೂ ಇತ್ತಪ್ಪ ಅಂತ ಹೇಳಿದ್ರೆ ಆ ದಾಖಲೆಯನ್ನ ನೀವು ಕೊಡ್ಲೇಬೇಕು. ಇಲ್ಲ, ಹಾಲು ಉತ್ಪಾದನಾ ಚೀಟಿ, ನೀವು ಡೈರಿಗೆ ಹೋಗಿ ಹಾಲು ಹಾಕ್ತೀರಿ, ಕೆಲವೊಂದು ಚೀಟಿಯನ್ನ ನಿಮ್ಗೆ ಕೊಡ್ತಾರೆ. ಜೊತೆ ನೀವು ಕೂಡ ಉತ್ಪಾದಕನ ಸಂಘದಲ್ಲಿ ಮೆಂಬರ್ ಆಗಿರ್ತೀರಿ ಅಥವಾ ಸದಸ್ಯರಾಗಿರ್ತೀರಿ ಅನ್ಕೊಳ್ಳಿ. ಆ ಸದಸ್ಯರಾಗಿರ್ತಕ್ಕಂಥ ಏನಾದ್ರು ದಾಖಲೆ, ಏನಾದ್ರು ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಪುಸ್ತಕ, ಇದನ್ನ ಅಥವಾ ನೋಂದಣಿ ಪುಸ್ತಕ ಅಂತ ನಾವೇನ್ ಕರಿತೀವಿ ಹಾಲು ಹಾಕುವ ಸಂದರ್ಭದಲ್ಲಿ, ಅವೇನಾದ್ರೂ ನಿಮ್ಮ ಹತ್ರ ಇತ್ತಪ್ಪ ಅಂತ ಹೇಳಿದ್ರೆ ಖಂಡಿತ ಈ ಸಂದರ್ಭದಲ್ಲಿ ಅದು ತುಂಬಾ ಉಪಯೋಗ ಆಗುತ್ತೆ. ಕೆಲವರು ತರಬೇತಿಗಳನ್ನ, ನಾನು ಈ ಹಿಂದೆ ವಿಡಿಯೋ ಮಾಡಿದ್ದೆ, ತರಬೇತಿಗಳನ್ನ ಪಡ್ಕೋಬೇಕು. ಸರ್ಕಾರದ ಅಡಿಯಲ್ಲಿ ಕೆಲವು ತರಬೇತಿಗಳನ್ನ ಕೊಡ್ತಾರೆ. ತರಬೇತಿ ಕೊಟ್ಟ ನಂತರ ನಿಮ್ಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಇವರು ತರಬೇತಿ ಪಡೆದಿದ್ದಾರೆ, ಹಸು ಸಾಕಾಣಿಕೆಯಲ್ಲಿ ತುಂಬಾ ಚಂದವಾಗಿ ಮುಂಚೂಣಿಯಲ್ಲಿ ಇರ್ತಾರೆ ಅನ್ನುವಂತ ಭರವಸೆನ ಕೊಡುವಂತಹ ಆ ಸರ್ಟಿಫಿಕೇಟ್ ಕೂಡ ಇದಕ್ಕೆ ಲಗತ್ತಿಸಬೇಕಾಗ್ತದೆ ಸ್ನೇಹಿತರೆ. ಈ 2 ಲಕ್ಷ ಸಹಾಯಧನವನ್ನ ನಾವು ಹೇಗೆ ತೀರಿಸಬೇಕು ಅನ್ನುವಂತ ಪ್ರಶ್ನೆಗಳು ಬರಬಹುದು. ನಿಮಗೆ ಪ್ರತಿ ತಿಂಗಳು EMI ವ್ಯಾಪ್ತಿಯಲ್ಲಿ ಪ್ರತಿ ತಿಂಗಳು ಇಂತಿಷ್ಟು ಹಣ ಅಂತ ಹೇಳ್ಬಿಟ್ಟು ಕಟ್ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ನಿಮ್ಗೆ ಕನಿಷ್ಠ ಅಂದ್ರೆ 3 ರಿಂದ 5 ವರ್ಷಗಳ ಕಾಲ ನಿಮ್ಗೆ ಈ ಸಾಲವನ್ನ ತೀರಿಸಲಿಕ್ಕೆ ನಿಮ್ಗೆ ಟೈಮ್ ಕೊಡಬಹುದು ಸರ್ಕಾರ ಅಥವಾ ಬ್ಯಾಂಕ್. ನೀವು ಈ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ನೀವು ಕಟ್ಕೊಂಡು ಹೋಗ್ತಾ ಇದ್ರಿ ಹಣವನ್ನು ಅಂತ ಹೇಳಿದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ನ ನೋಡ್ಕೊಂಡು ಮುಂದೆ ಇನ್ನಷ್ಟು ಸಾಲ ಸೌಲಭ್ಯ ಕೊಡಬಹುದು ಹಸುಗಳ ಸಾಕಾಣಿಕೆಗೆ. ಆದ್ರೆ ನಾನು ಕಟ್ಲಿಕ್ಕೆ ಆಗ್ಲಿಲ್ಲ, ಈ ತಿಂಗಳು ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಬ್ಯಾಂಕ್ ಅಥವಾ ಸರ್ಕಾರ ಒಂದಿಷ್ಟು ಬಿಡುವು ಕೊಡಬಹುದು ಅಂತ ನಾನು ಯೋಚನೆ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಈ ಹಿಂದೆ ಡಿ.ಕೆ. ಸುರೇಶ್ ಅವರು ಹೇಳಿದ್ರ ಪ್ರಕಾರ ಮುಂಚೂಣಿಯಲ್ಲಿ ಏನೇ ನೀವು ಹಾಲು ಉತ್ಪಾದನೆಯಲ್ಲಿ ಅಥವಾ ಹಣವನ್ನ ನೀವೇನು ಪಾವತಿ ಮಾಡ್ತಾ ಇದೀರಿ ಅಥವಾ ನೀವು ಹಣವನ್ನ ಕಟ್ತಾ ಇದೀರಿ, ಅದರಲ್ಲಿ ಏನಾದ್ರೂ ವ್ಯತ್ಯಾಸ ಆದಲ್ಲಿ ಒಂದಿಷ್ಟು ಬಿಡುವು ಕೊಡಬಹುದು, ಎಕ್ಸ್ಕ್ಯೂಸ್ ಕೊಡಬಹುದು ಅನ್ನುವಂತ ಮಾತನ್ನ ಕೇಳ್ಪಟ್ಟಿದೀವಿ. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನುವಂಥದ್ದು ನೀವು ಸಾಲ ತಗೊಂಡ್ಮೇಲೆನೆ ಗೊತ್ತಾಗ್ಬೇಕು. ಒಟ್ಟಾರೆಯಾಗಿ ಸ್ನೇಹಿತರೆ, ಒಂದು 2 ಲಕ್ಷ ಸಹಾಯಧನ ಮುಂದೆ ಆ ಬಡ್ಡಿಯಲ್ಲಿ ಏನಾದರೂ ನಿಮಗೆ ಬಡ್ಡಿ ಮನ್ನಾ ಆಗೋ ಸಾಧ್ಯತೆ ಇರುತ್ತಾ? ಇವೆಲ್ಲ ಪ್ರಶ್ನೆಗಳಿಗೆ ಬ್ಯಾಂಕ್ ಸರ್ಕಾರನೇ ನಿಮ್ಗೆ ಉತ್ತರ ಕೊಡುತ್ತೆ. ಬಟ್ ಏನೇ ಆಗ್ಲಿ, ಈ ಹಾಲಿನ ಉತ್ಪಾದನೆಯ ಹೆಚ್ಚಳ, ಆರ್ಥಿಕವಾಗಿ ಪ್ರಬಲತೆ ಹೊಂದಲಿಕ್ಕೆ ಸಹಕಾರ ಹಾಗೂ ಗ್ರಾಮೀಣ ಉದ್ಯಮದಲ್ಲಿ ಬೆಂಬಲವನ್ನ ನೀಡಲಿಕ್ಕೆ ಸರ್ಕಾರ ಏನೆಲ್ಲ ಪ್ರಯತ್ನ ಹಾಕ್ತಾ ಇದೆ, ಇದು ನೇರವಾಗಿ ರೈತರಿಗೆ ಬಡವರಿಗೆ ಸಿಗುವಂತದ್ದಾದ್ರೆ ತುಂಬಾ ಸಂತೋಷ. ಯಾಕಪ್ಪ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾದ್ರ ಮೇಲೆ ಭರವಸೆಗಂತೂ ಹೋಗ್ತಾ ಇದೆ. ಬಟ್ ಏನೇ ಆಗ್ಲಿ, ವಿತೌಟ್ ಬಡ್ಡಿ ಅಂದ್ರೆ ಯಾವುದೇ ಬಡ್ಡಿ ಇಲ್ಲದೆ ಸಾಲವನ್ನ ಕೊಟ್ಟಿರ್ತಕ್ಕಂಥ
ಕೊಟ್ಟಿದ್ದಿದ್ರೆ ಇನ್ನೂ ಖುಷಿ ಆಗ್ತಾ ಇದ್ದೆ ನಾನಂತೂ ಖಂಡಿತ. ಯಾಕಂದ್ರೆ ಎಲ್ಲ ಒಂದು ನಿರುದ್ಯೋಗಿ ಯುವಕರಿಂದ ಆಗಿರ್ಬೋದು ಅಥವಾ ಬಡವರಿಗೆ ಆಗಿರ್ಬೋದು ಒಳ್ಳೆ ಸಾಲದ ಸೌಲಭ್ಯ ಸಿಕ್ಕಿ ಅಭಿವೃದ್ಧಿ ಹೊಂದಲಿಕ್ಕೆ ಸಹಕಾರ ಆಗೋದು ಇದು ಅನ್ನುವಂಥದ್ದು ನನ್ನ ಭಾವನೆ, ನನ್ನ ವೈಯಕ್ತಿಕ ವಿಚಾರ ಬಂಧುಗಳೇ. ಏನೇ ಆಗ್ಲಿ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದನ್ನ ಮಾಡ್ಲಿ. ಆದಷ್ಟು ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸ್ತಿರೋ ಅವರೆಲ್ಲರಿಗೂ ಕೂಡ ಸಹಕಾರ ಸಂಘಗಳಿಂದ ಸಾಲ ಸೌಲಭ್ಯ ಒದಗಿಸ್ಲಿ ಅನ್ನುವಂಥದ್ದು ನನ್ನಂತ ಆಸೆ ಆಕಾಂಕ್ಷೆ. ಏನಂತೀರಿ? ನಿಮ್ಮ ಸಲಹೆಗಳು ಏನಾದ್ರು ಇತ್ತಪ್ಪ ಅಂತ ಹೇಳಿದ್ರೆ ಖಂಡಿತ ಈ ನನ್ನ ಕಾಮೆಂಟ್ ಬಾಕ್ಸ್, ಯೂಟ್ಯೂಬ್ ನ ಕಾಮೆಂಟ್ ಬಾಕ್ಸ್ ಓಪನ್ ಇರುತ್ತೆ. ಉತ್ತಮವಾದ ಸಲಹೆಗೆ ಯಾವಾಗ್ಲೂ ತಿಳಿದಿರುತ್ತೆ ಅಂತ ಹೇಳ್ತಾ ಈ ಒಂದು ಮಾಹಿತಿ ಎಲ್ಲ ಇಷ್ಟ ಆಗಿದೆ ಅಂತಾನು ಕೂಡ ನಾನು ಭಾವಿಸ್ತಾ ನನ್ನ ಮಾತನ್ನ ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಕೊನೆಗೆ ಒಂದು ಮಾತು, ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋ ಆಗ್ಲಿ ಅಥವಾ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ಈ ವಿಡಿಯೋನ ಶೇರ್ ಮಾಡ್ತಾ ನನ್ಗೆ ಬೆಂಬಲಿಸಿ ಅಂತ ನಾನು ಕೇಳ್ಕೊತೀನಿ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಿ, ಅದಕ್ಕೆ ಧನ್ಯವಾದ, ತುಂಬಾ ಧನ್ಯವಾದಗಳು. ಆದ್ರೆ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಿ, ಅದು ನಂಗೆ ಬೇಸರ ಆಗ್ತಾ ಇದೆ. ಸ್ನೇಹಿತರೆ, ಇತ್ತೀಚೆಗೆ ನನ್ನ 10K ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ನಿಮ್ಮ ಬೆಂಬಲಕ್ಕೆ ಮಾತ್ರ ನನಗೆ ಸಾಧ್ಯ ಆಗ್ತಾ ಇದೋ ಇಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಬೆಳೆಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಧನ್ಯವಾದಗಳು ಸ್ನೇಹಿತರೆ.